ಏನಾಯ್ತು ರಾವಣ ಪುತ್ರ? ಇಂದ್ರನನ್ನು ಗೆದ್ದ ಇಂದ್ರಜಿತುವಲ್ಲವೇ ನೀನು? ಪಾಪ, ನನ್ನ ಶರಾಘಾತಕ್ಕೆ ಮೂರ್ಛೆಗೊಂಡು ಮುಂದೇನಾಗುವುದೋ ಎಂದು ಆತಂಕಗೊಂಡಿರುವೆಯ? ಈಗಲಾದರೂ ಈ ಲಕ್ಷ್ಮಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ಸಾಕು ಮಾಡು ನಿನ್ನ ಈ ಆತ್ಮಶ್ಲಾಘನೆಯನ್ನು. ಮೂರ್ಛೆಗೊಳಿಸಿದ ಮಾತ್ರಕ್ಕೆ ನನ್ನ ಮೇಲೆ ವಿಜಯ ಸಾಧಿಸಿದೆ ಎಂದು ಭ್ರಮಿಸಬೇಡ. ಗೆಲ್ಲುತ್ತೇನೆ ರಾವಣ ಪುತ್ರ, ಖಂಡಿತ ಗೆಲ್ಲುತ್ತೇನೆ. ಧರ್ಮದ ಬೆಂಬಲವಿಲ್ಲದ ನೀನು ಗೆಲ್ಲಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲದೆ ಇರುವುದನ್ನು ಸಾಧಿಸಿ ತೋರಿಸುತ್ತಾನೆ ಈ ಇಂದ್ರಜಿತು. ಈ ಯುದ್ಧ ಹೀಗೆ ಮುಂದುವರಿಯಬಾರದು.